ಪಹಲ್ಗಾಮ್ ದಾಳಿಗೆ ಭಾರತದಿಂದ ಪ್ರತೀಕಾರ ನಿಶ್ಚಿತ. ಯುದ್ಧ ಭೀತಿಯಲ್ಲಿ ಪಾಕಿಸ್ತಾನಕ್ಕೆ ಟೆನ್ಷನ್. ಭಾರತದ ದಾಳಿಗೆ ಹೆದರಿ ಪಾಕ್ ಸೇನೆ ಶಿಬಿರ ಬಂಕರ್ಗೆ ಶಿಫ್ಟ್ ಆಗ್ತಾ ಇದೆ. ಉಗ್ರರಿಗೂ ಬಂಕರ್ನಲ್ಲಿ ರಕ್ಷಣೆಯನ್ನು ನೀಡಿದ ಪಾಕಿಸ್ತಾನ ಭಾರತ ಯಾವುದೇ ಕ್ಷಣದಲ್ಲಿ ದಾಳಿ ಮಾಡಬಹುದು, ಇದಕ್ಕೆ ಅಗತ್ಯ ಸಿದ್ಧತೆಯನ್ನು ಮಾಡಿಕೊಳ್ಳೋದಕ್ಕೆ ಪಾಕ್ ಸೇನೆಗೆ ಸಲಹೆಯನ್ನ ಕೊಡಲಾಗಿದೆ. ಉಗ್ರರಿಗೂ ತರಬೇತಿಯನ್ನು ನೀಡ್ತಾ ಇದೆ ಪಾಕಿಸ್ತಾನ. ಅಂದರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯುದ್ಧ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಪಾಕಿಸ್ತಾನ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆಯಂತೆ. ಆದರೆ ಏನು ಮಾಡೋದು, ಅವರ ಸೈನಿಕರೆಲ್ಲ ರಿಸೈನ್ ಮಾಡ್ತಾ ಇದ್ದಾರೆ. ಸೇನೆಗಳೆಲ್ಲವೂ ಕೂಡ ಅದರಲ್ಲಿ ಪ್ರಮುಖವಾಗಿ ಸೇನಾ ಸಿಬ್ಬಂದಿಗಳು ಮುಖ್ಯಸ್ಥರಲ್ಲೇ ಒಂದಷ್ಟು ಅಸಮಾಧಾನಗಳಿರೋದ್ರಿಂದ, ಅವರವರಲ್ಲೇ ಜಗಳಗಳಿರೋದ್ರಿಂದ ಕೆಲವರು ರಿಸೈನ್ ಮಾಡಿ ಮನೆಗೆ ಹೋಗ್ತಾ ಇದ್ದಾರೆ, ಕೆಲಸ ಬಿಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಒಂದು ರೀತಿಯಾಗಿ ಇಕ್ಕಟ್ಟಿನಲ್ಲಿ ಪಾಕಿಸ್ತಾನ ಸಿಲುಕಿರೋದ್ರಿಂದ ಏನೋ ಉಗ್ರರಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರಂತೆ. ಅಟ್ಯಾಕ್ ಆದರೆ ನೀವು ಕೂಡ ನಮ್ಮ ಜೊತೆಗಿರಿ ಅಂತ. ಅಲ್ಲಿಗೆ ಪಾಕಿಸ್ತಾನ ಉಗ್ರರನ್ನು ಬೆಳೆಸೋದ್ರ ಜೊತೆಗೆ ಉಗ್ರರಿಗೆ ಅವಕಾಶಗಳನ್ನು ಕೂಡ ಕೊಡ್ತಾ ಇದೆ. ಇದೇನು ನಿನ್ನೆ ಮೊನ್ನೆ ಕಥೆಯಲ್ಲ, ನಿರಂತರವಾಗಿ ಇದನ್ನೇ ಮಾಡ್ಕೊಂಡು ಬಂದಿರೋದು ಪಾಕಿಸ್ತಾನ, ಇದರಲ್ಲಿ ಹೊಸದೇನು ಇಲ್ಲ. ಸೊ ಈಗ ಯಾವಾಗ ಭಾರತ ಅಲರ್ಟ್ ಆಯಿತೋ, ಎಲ್ಲದಕ್ಕೂ ನಾವು ರೆಡಿಯಾಗಿದ್ದೀವಿ ಅನ್ನುವಂಥ ಸಂದೇಶವನ್ನು ನೀಡ್ತೋ, ಸೊ ಇದೀಗ ಪಾಕಿಸ್ತಾನ ಕೂಡ ಉಗ್ರರಿಗೆ ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಭಾರತದಲ್ಲಿದ್ದಾರಲ್ಲ ಭಯೋತ್ಪಾದಕರು, ಉಗ್ರರು, ಅವರೆಲ್ಲ ಪಾಕಿಸ್ತಾನಕ್ಕೆ ಹೋಗಿನೇ ತರಬೇತಿ ಪಡ್ಕೊಂಡು ಬರ್ತಾ ಇರೋದು. ಈಗ ಏನು ಕೆಲವರನ್ನು ಎನ್ಕೌಂಟರ್ ಮಾಡಲಾಗಿದೆ, ಉಗ್ರರನ್ನು ಕೆಲವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅವ್ರ ಹಿನ್ನೆಲೆಗಳನ್ನು ನೋಡಿದ್ರೆ ಕೆಲವು ವರ್ಷಗಳ ಹಿಂದೆ ಅವರು ಪಾಕಿಸ್ತಾನದಲ್ಲಿ ಟ್ರೈನಿಂಗನ್ನು ಪಡ್ಕೊಂಡು ಬಂದಿರೋರೇ ಇಲ್ಲಿರೋರು. ಯಾಕೆ ಅಂತಂದರೆ ಇಂಥ ಸಂದರ್ಭಗಳಲ್ಲಿ ಯುದ್ಧ ಅಂತ ಯಾರಾದರೂ ಹೇಳಿಬಿಟ್ರೆ ಪಾಕಿಸ್ತಾನಕ್ಕೆ ವಿಲ ಶುರು ಆಗುತ್ತೆ. ತನ್ನಲ್ಲಿ ಸೇನೆ ಬಲವಾಗಿಲ್ಲ ಅನ್ನೋದು ಪಾಕಿಸ್ತಾನಕ್ಕೂ ಕೂಡ ಗೊತ್ತಿದೆ. ಹಾಗಾಗಿ ಉಗ್ರರಿಗೆ ಟ್ರೈನಿಂಗ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ.